ನನ್ನ ಹೆಸರು ಮಾಧುರಿ ಅಂತ. ನಾನು ಐ ಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಲ್ಲಿದ್ದೀನಿ. ನಾನು ನನ್ನ ಹಳೆ ಸ್ಕೂಟರ್ನ ಮಾರಿ ಹೊಸದು ತೊಗೋಬೇಕು ಅಂತ ಡಿಸೈಡ್ ಮಾಡಿದೆ. ಆದರೆ ನಂಗೆ ಎಲ್ಲಿ ಮಾರಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಲೋಕಲ್ ಬ್ರೋಕರ್ ಹತ್ರ ಹೋಗಿ ವಿಚಾರಿಸಿದಾಗ ಅವ್ರು ಹೇಳಿದ್ರು ದೆರ್ ಈಸ್ ಒನ್ ಪಾರ್ಕ್ ಆ್ಯಂಡ್ ಸೆಲ್ ಥೀಮ್ ಈಸ್ ಗೋಯಿಂಗ್ ಆನ್ ಅಂತ. ಸೊ ನನ್ನ ಗಾಡಿನ ಅಲ್ಲೇ ಬಿಟ್ಟು ಬಂದೆ. ಸ್ವಲ್ಪ ದಿನ ಆಯಿತು, 1 ವೀಕ್ ಆಯಿತು, 15 ಡೇಸ್ ಆಯಿತು. ನಂಗೆ ಅವ್ರ ಕಡೆಯಿಂದ ಏನೂ ಕಾಲೇ ಬರಲಿಲ್ಲ. ನಂಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲಿ ನನ್ನ ಗಾಡಿನ ಬೇರೆಯವ್ರು ಯೂಸ್ ಮಾಡ್ತಿದ್ದಾರೋ ಅಥವಾ ಏನಾಗಿದೆಯೋ ಅಂತ. ನನ್ನ ಗಾಡಿನ ನಾನು ಅಲ್ಲಿಂದ ತೊಗೊಬಂದ್ಬಿಟ್ಟೆ. ಸೊ ನಾನು ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಕೊಲೀಗ್ಸ್ ಹತ್ರ ಚೆಕ್ ಮಾಡಿದಾಗ ನಂಗೊಬ್ಬರು ಕೊಲೀಗ್ ಹೇಳಿದ್ರು ಡ್ರೈವೆಕ್ಸ್ ಅನ್ನೋ ಒಂದು ಆನ್ಲೈನ್ ಪೋರ್ಟಲಲ್ಲಿ ನನ್ನ ಗಾಡಿನ ಸೆಲ್ ಮಾಡ್ಬೋದು ಅಂತ. ನಾನು ಆ ವೆಬ್ಸೈಟ್ನ ವಿಸಿಟ್ ಮಾಡಿದಾಗ ವೆಹಿಕಲ್ ಡೀಟೇಲ್ಸ್ ಕೇಳ್ತು, ವೆಹಿಕಲ್ ಡೀಟೇಲ್ಸ್ನ ಕೊಟ್ಟೆ. ಸೊ ಬುಕ್ ಆ್ಯಂಡ್ ಇನ್ಸ್ಪೆಕ್ಷನ್ ಅನ್ನೋದನ್ನು ಕ್ಲಿಕ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ ಮಾಡೋಕ್ಕೆ ಬಂದರು ನನ್ನ ಗಾಡಿನ. ಸೊ ನನ್ನ ಗಾಡಿ ಚೆನ್ನಾಗಿದ್ದರಿಂದ ಅವರು ಅವತ್ತೇ ತೊಗೊಂಡೋದ್ರು ಕೂಡ. ಅವತ್ತಿನ ದಿನವೇ ನನಗೆ ಅಕೌಂಟಿಗೆ ಕ್ರೆಡಿಟ್ ಕೂಡ ಆಯಿತು ಮನಿ. ನನಗೆ ಗೊತ್ತೇ ಇರಲಿಲ್ಲ ಲೈಕ್ ಇಷ್ಟು ಇನ್ಸ್ಟಂಟಾಗಿ ಇದೆಲ್ಲ ಪ್ರೋಸೆಸ್ ಆಗುತ್ತೆ ಅಂತ. 20 ಡೇಸ್ ನನ್ನ ಗಾಡಿ ಪಾರ್ಕ್ ಮಾಡಿದ್ದು ಸೆಲ್ ಆಗಿಲ್ಲ. ಆ್ಯಂಡ್ ಇದು ವಿತಿನ್ ಅ ಸಿಂಗಲ್ ಡೇ ಇಟ್ ಹ್ಯಾಪನ್. ಐ ಆಮ್ ವೆರಿ ಹ್ಯಾಪಿ ವಿತ್ ಡ್ರೈವೆಕ್ಸ್.